ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಏಪ್ರಿಲ್ 1, 2026ರಿಂದ ದೇಶದ ಮೊದಲ ಡಿಜಿಟಲ್ ಜನಗಣತಿ ಪ್ರಾರಂಭ ಆಗಿದೆ. ಡಿಜಿಟಲ್ ಅಂದರೆ ಎಲೆಕ್ಟ್ರಾನಿಕ್ ತಂತ್ರ. 2 ಹಂತದಲ್ಲಿ ಸೆನ್ಸಸ್ ನಡೆಯುತ್ತದೆ. ಜನಗಣತಿ ಅಂದರೆ ರಾಜ್ಯದ ಜನಸಂಖ್ಯೆಯ ಯಾವುದೇ ಭಾಗವನ್ನು ಬಿಡದೆ ಅಂಕಿ ಅಂಶ ಸಂಗ್ರಹಿಸಿ ಒಂದರ ನಂತರ ಒಂದು ಕ್ರಮವಾಗಿ ಹೇಳುವುದು. ಪ್ರತಿಯೊಂದು ಮನೆಗೆ ಹೋಗಿ ಕುಟುಂಬದ ಸದಸ್ಯರ ಸಂಖ್ಯೆ, ಲಿಂಗ, ಶಿಕ್ಷಣ, ವಯಸ್ಸು, ಉದ್ಯೋಗ ಅಂದರೆ ಏನು ಕೆಲಸ ಮಾಡುತ್ತಿದ್ದಾರೆ, ಮನೆಯಲ್ಲಿ ಇರುವ ಸೌಕರ್ಯಗಳ ಬಗ್ಗೆ ಸರಿಯಾದ ಮಾಹಿತಿ ಸಾರ್ವಜನಿಕರು ಹೇಳಬೇಕು. ಸ್ವಯಂ ಗಣತಿ ಅಂದರೆ ತಾವೇ ಸ್ವತಃ ತಮ್ಮ ಸ್ಮಾರ್ಟ್ಫೋನ್ನಿಂದ ಕೇಳಿರುವ ಪ್ರಶ್ನೆಗಳು ತುಂಬುವುದು. ಡಿಜಿಟಲ್ ಮೂಲಕ ಸಾರ್ವಜನಿಕರು ಸೆಲ್ಫ್ ಎನ್ಯುಮಿರೇಷನ್ ಅಂದರೆ ಮೊಬೈಲ್ ಮೂಲಕ ಕುಟುಂಬದ ಮಾಹಿತಿ ಭರ್ತಿ ಮಾಡುವುದು. ಸಾರ್ವಜನಿಕರು ನೀಡುವ ಮಾಹಿತಿ ಸ್ಪಷ್ಟ ಆಗಿರಬೇಕು. ಏನಿದೆಯೋ ಅದನ್ನೇ ಹೇಳಬೇಕು. ರಾಜ್ಯ ಅಭಿವೃದ್ಧಿ ಆಗಲು ಸಹಾಯ ಆಗುತ್ತದೆ. ಕುಡಿಯುವ ನೀರು, ವಿದ್ಯುತ್, ನೈರ್ಮಲ್ಯ ಸೌಲಭ್ಯ ಅಂದರೆ ಒಳಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ಆರೋಗ್ಯ ಮೂಲ ಸೌಕರ್ಯಗಳಿಗೆ ಯೋಜನೆ ರೂಪಿಸಲು ಅಗತ್ಯವಾಗಿದೆ. ಸರಕಾರಿ ಅಧಿಕಾರಿಗಳು ಮನೆ ಮನೆಗೆ ಬಂದು ಡಿಜಿಟಲ್ ರೂಪದಲ್ಲಿ ಪಡೆಯುತ್ತಾರೆ. ಬಡತನ ರೇಖೆಗಿಂತ ಕೆಳಗಿರುವವರಿಗೆ BPL ಸೌಲಭ್ಯ ಮಾಡುವುದು. ಪ್ರತಿಯೊಬ್ಬ ನಾಗರಿಕ ಜನಗಣತಿ ಅಧಿಕಾರಿ ಕೇಳುವ ಮಾಹಿತಿ ಕಾನೂನುಬದ್ಧವಾಗಿ ಹೇಳಬೇಕು. ಜನಗಣತಿ ಮತ್ತು ಜಾತಿ ಗಣತಿ ಇದರಲ್ಲಿ ಸೇರಿದೆ. ಮೊದಲು ಮನೆಗಳ ಪಟ್ಟಿ ಪ್ರಾರಂಭ ಆಗುತ್ತಿದೆ. 33 ಪ್ರಶ್ನೆಗಳು ಕೇಳುತ್ತಾರೆ. ಸಾರ್ವಜನಿಕರು ನೀಡುವ ಮಾಹಿತಿ ಗೌಪ್ಯ ಅಂದರೆ ಯಾರಿಗೂ ಹೇಳುವುದಿಲ್ಲ. ಮೊಬೈಲ್ ಆಂಡ್ರಾಯ್ಡ್ ಆಗಿರಬೇಕು. ನಗರ, ಹಳ್ಳಿ, ಗ್ರಾಮದವರು ಈ ಜಾತಿ ಹಾಗೂ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರಿಗೂ ತುಂಬ ಬೇಕಾದದ್ದು. ಸರಿಯಾದ ಮಾಹಿತಿ ನೀಡಿ ಸಹಕರಿಸಿದರೆ ಯಶಸ್ವಿ ಜನಗಣತಿ ಆಗುತ್ತದೆ. ಎಲ್ಲರೂ ಜಾಗೃತರಾಗಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.